ಆಕ್ಟಿವಿಟಿ ರೂಮ್ ನಲ್ಲಿ ಕಗ್ಗತ್ತಲಿನ ವಾತಾವರಣ ಸೃಷ್ಟಿಸಲಾಗಿದೆ. ತನ್ನ ಹೆಸರಿನ ಅಕ್ಷರಗಳನ್ನು ಹುಡುಕಬೇಕು, ಅದನ್ನು ಜೋಡಿಸಬೇಕು. ಸಿಕ್ತು ಈ ವಿಚಾರದಲ್ಲಿ ಸಣ್ಣಕ್ಕಿರ್ಬೇಕು ಅನ್ನೋ ನೋಡ್ದಂಗೆ ನೋಡ್ತಾವ್ರಿ ಅಣ್ಣ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ 3ನೇ ವಾರದ ಮುಕ್ತಾಯಕ್ಕೆ 5 ಸ್ಪರ್ಧಿಗಳು ಹೊರಗೆ ಹೋದ್ರೆ 3 ಸ್ಪರ್ಧಿಗಳು ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದಿದ್ದಾರೆ. 4ನೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಮೊದಲ ಕ್ಯಾಪ್ಟನ್ ಸಿಗಲಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ಗೆ ರಘು ಮತ್ತು ರಿಷಾ ಆಯ್ಕೆಯಾಗಿದ್ದಾರೆ. ಇಬ್ಬರ ಆಟದ ಪ್ರೋಮೋ ಬಿಡುಗಡೆಯಾಗಿದ್ದು ವೀಕ್ಷಕರು ಬೇಸರದಿಂದ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ಗಾಗಿ ಬಿಗ್ ಬಾಸ್ 3 ತಂಡಗಳನ್ನಾಗಿ ಮಾಡಿ ವೈಟ್ ಕಾರ್ಡ್ ಸ್ಪರ್ಧಿಗಳನ್ನೇ ನಾಯಕರನ್ನಾಗಿ ಮಾಡಿದ್ದಾರೆ. ಒಂದು ಹಂತದ ಆಟದ ನಂತರ 3 ತಂಡದ ನಾಯಕರಾದ ರಘು, ರಿಷಾ ಮತ್ತು ಸೂರಜ್ ಮೂವರಿಗೆ ವಿಶೇಷ ಪವರ್ ಹೊಂದಿರುವ ನಾಣ್ಯ ನೀಡುತ್ತಾರೆ. ರಘು ಮತ್ತು ರಿಷಾ ವಿಶೇಷ ಪವರ್ ಅನ್ನ ಹೊಂದಿರುವ ನಾಣ್ಯವನ್ನ ಪಡೆದು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅರ್ಹತೆಯನ್ನ ಪಡೆದುಕೊಂಡಿದ್ದರು. ತಂಡದ ಜೊತೆಗೆ ಹೋದ ಸೂರಜ್ ಕ್ಯಾಪ್ಟನ್ಸಿ ಆಟದಿಂದ ಹೊರಗೆ ಬಿದ್ದಿದ್ದಾರೆ. ಈ ವಾರ ಎಂಟ್ರಿಯನ್ನ ಪಡೆದಿರುವಂತಹ ವೈಟ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಆದೇಶದಂತೆಯೇ ಸೇವ್ ಆಗಿದ್ದರು. ಇದೀಗ ಮೂವರಲ್ಲಿಯೇ ಒಬ್ಬರು ಮೊದಲ ಕ್ಯಾಪ್ಟನ್ ಆಗುತ್ತಿರುವುದಕ್ಕೆ ಇತರರೇ ಸ್ಪರ್ಧಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೈಟ್ ಕಾರ್ಡ್ ಸ್ಪರ್ಧಿಗಳಿಗೆ ಈ ವಾರ ಸಾಲು ವಿಶೇಷ ಅಧಿಕಾರಗಳನ್ನ ನೀಡಿದ್ದಕ್ಕೆ ವೀಕ್ಷಕರು ಸಹ ತೀವ್ರ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಂದು ಬಿಡುಗಡೆಯಾಗುತ್ತಿರುವಂತಹ ಪ್ರೋಮೋಗೆ ವೀಕ್ಷಕರು ಕಮೆಂಟ್ ರೂಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. 3 ವಾರಗಳಿಂದ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಪೈಕಿ ಒಬ್ಬರು ಕ್ಯಾಪ್ಟನ್ ಆಗಬೇಕಿತ್ತು. ಒಂದಾದ ನಂತರ ಒಂದರಂತೆ ವಿಶೇಷ ಅಧಿಕಾರಗಳನ್ನು ನೀಡುವ ಮೂಲಕ ವೈಟ್ ಕಾರ್ಡ್ ಸ್ಪರ್ಧಿಗಳನ್ನು ಕ್ಯಾಪ್ಟನ್ ಮಾಡಲಾಯಿತೇ ವಿನಃ ಟಾಸ್ಕ್ ನಿಂದಿಲ್ಲ ಎಂದು ಬೇಸರವನ್ನು ಹೊರಹಾಕಿದ್ದಾರೆ. ಅಂತಿಮವಾಗಿ ರಿಷಾ ಮತ್ತು ರಘು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದಾರೆ. ಕತ್ತಲೆ ಮನೆಯಲ್ಲಿರುವಂತಹ ತಮ್ಮ ಹೆಸರಿನ ಅಕ್ಷರಗಳನ್ನು ಹುಡುಕಿ ಸರಿಯಾಗಿ ಜೋಡಿಸುವ ಮೊದಲ ಸ್ಪರ್ಧಿ ಸೀಸನ್ 12ರ ಫಸ್ಟ್ ಕ್ಯಾಪ್ಟನ್ ಆಗಲಿದ್ದಾರೆ. ಸೂರಜ್ ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಂಡರು. ತಂತ್ರಗಾರಿಕೆಯಲ್ಲಿ ಎಡವಿದಂತೆ ಕಾಣಿಸುತ್ತಿದೆ. ರಿಷಾ ಮತ್ತು ರಘು ಇವರಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಯಬೇಕಾಗಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಇದರ ಬಗ್ಗೆ ಏನನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.